ನನ್ನ ಎಲ್ಲ ಅಣ್ಣ ತಮ್ಮಂದರಿಗೆ ತಿಳಿಸುವುದೇನೆಂದರೆ, ನಾವು ನಮ್ಮ ಕರ್ನಾಟಕ ರಾಜ್ಯ ಈರುಳ್ಳಿ ಬೆಳೆಗಾರರ ಸಂಘದ ವತಿಯಿಂದ ನಾವು ಬೊಮ್ಮನಹಳ್ಳಿ ಡಿಪೋದ ಮ್ಯಾನೇಜರ್ನನ್ನು ಉತ್ತಂಗಿಯಿಂದ ಬೆಳಗಾವಿಗೆ ಒಂದು ಬಸ್ ಬಿಡೋಕ್ಕಂತ ಕೇಳಿಕೊಂಡಾಗ ಅವರು ನಮ್ಮ ಕರೆಗೆ ಹೋಗೊಟ್ಟು ಎಲ್ಲ ನಮಗೆ ಸ್ಪಂದಿಸಿ ಇವತ್ತು ನಮ್ಮ ಈರುಳ್ಳಿ ಸಂಘದ ವತಿಯಿಂದ ಈ ಬಸ್ಸನ್ನು ಅಧಿಕೃತವಾಗಿ ನಾವು ಬೆಳಗಾವಿಗೆ ಬಿಡಿಸ್ತಾ ಇದ್ದೀವಿ. ಇದರ ಉದ್ಘಾಟನೆಯನ್ನು ಮಣಿಯಪ್ಪನವರ ಪಂಪಣ್ಣವರು ಮಾಡಿರ್ತಾರೆ. ಅವರಿಗೂ ಸಹ ಎಲ್ಲ ಅಭಿನಂದನೆಗಳು ತಿಳಿಸುತ್ತಾ ಇಲ್ಲಿಗೆ ಮುಂದಿನ ಒಂದೆರಡು ಮಾತುಗಳನ್ನು ನಮ್ಮ ರಾಜ್ಯ ಈರುಳ್ಳಿ ಬೆಳೆಗಾರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ NM ಸಿದ್ದೇಶ್ ಅವರು ಮಾತನಾಡುತ್ತಾರೆ. ನಮ್ಮ ಉತ್ತಂಗಿ ಗ್ರಾಮದ ರೈತ ಬಂಧುಗಳೇ, ಸಾರ್ವಜನಿಕ ಬಂಧುಗಳೇ, ಈ ಕನಿಷ್ಠ ನಾವು ಒಂದು 3 ತಿಂಗಳೇ ಆಗಿತ್ತು ಇದನ್ನ ಉತ್ತಂಗಿ ಟು ಬೆಳಗಾವಿ ಬಸ್ ಬಿಡ್ರಿ ಅಂತಂದೇಳಿ. ನೀತಿ ಸಮಿತಿ ಇರೋದ್ರಿಂದ ನಿನ್ನೆ ತಕ್ಷಣವೇ ಇನ್ನು ನೀತಿ ಸಮಿತಿ ಜಾರಿ ಮುಗಿದಿದೆ. ಇವತ್ತು 13ನೇ ತಾರೀಕು 14ನೇ ತಾರೀಕಿಗೆ ನಮಗೆ ಬಸ್ ಕೊಟ್ಟಿದ್ದಾರೆ. ಆಮೇಲೆ ಕಡೆ ಪ್ರತಿಯೊಬ್ಬ ರೈತರು ಹುಬ್ಬಳ್ಳಿಗೆ ಹೋಗಬಹುದು, ಧಾರವಾಡಕ್ಕೆ ಓದಕ್ಕೆ ಹೋಗಿರ್ಬೋದು, ಮತ್ತು ಆಮೇಲೆ ಕಡೆ ಬೆಳಗಾವಿ ಏನೇ ಕೆಲಸ ಇದ್ರು ಕೂಡ ನಮ್ಮ ರೈತರು ಸಂಪೂರ್ಣ ಈ ಬಸ್ಸಿಗೆ ಸಹಕಾರ ಕೊಡ್ಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತೀವಿ. ವೀಕ್ಷಕರೇ, ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಉತ್ತಂಗಿ ಗ್ರಾಮದಲ್ಲಿ ಇವತ್ತೊಂದು ಹಬ್ಬದ ವಾತಾವರಣ ಕಂಡುಬಂತು. ನಮ್ಮ ಏನೊಂದು ಪುರಾತನ ಪರಂಪರೆಗಳಿವೆ, ನಮ್ಮ ಪದ್ಧತಿಗಳಿವೆ, ಅದರ ಸಂಭ್ರಮವನ್ನು ಯಾವತ್ತೂ ಕೂಡ ಮರೆಮಾಚೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹ ಒಂದು ಪ್ರಸಂಗ ನಡೆಯಿತು. ಬಸ್ ನೂತನವಾದಂತಹ ಒಂದು ಮಾರ್ಗ ಉದ್ಘಾಟನೆಗೊಂಡಿತ್ತು. ಬಸ್ಸು ಹಗರಿಬೊಮ್ಮನಹಳ್ಳಿ ಸಾರಿಗೆ ಘಟಕದಿಂದ ಉತ್ತಂಗಿ ಟು ಬೆಳಗಾಂ ಒಂದು ನೂತನ ಮಾರ್ಗಕ್ಕೆ ಒಂದು ಬಸ್ಸನ್ನು ಬಿಡಲಾಯಿತು. ರಾಜ್ಯ ಈರುಳ್ಳಿ ಬೆಳೆಗಾರರ ಸಂಘದಿಂದ ಇಂತಹ ಒಂದು ಮನವಿಯನ್ನು ಸಲ್ಲಿಸಲಾಗಿತ್ತು ಎನ್ನುವಂತಹದ್ದನ್ನು ಸಂಘಟನೆಯ ಪದಾಧಿಕಾರಿಗಳು ಹೇಳಿದರು. ಉತ್ತಂಗಿ ಟು ಬೆಳಗಾಂ ಬಸ್ಸನ್ನು ಬಿಡಬೇಕು, ಅದರ ಅಗತ್ಯ ಇದೆ, ಅವಶ್ಯಕತೆ ಇದೆ ಅಂತ ಕೇಳಿಕೊಂಡಿದ್ವಿ, ಮನವಿಯನ್ನು ಸಲ್ಲಿಸಿದ್ವಿ. ಆ ಕಾರಣಕ್ಕಾಗಿಯೇ ಉತ್ತಂಗಿ ಟು ಬೆಳಗಾಂ ಬಸ್ ನೂತನ ಮಾರ್ಗ ಇವತ್ತು ಆರಂಭಗೊಂಡಿದೆ ಎನ್ನುವಂತಹ ಒಂದು ಹರ್ಷವನ್ನು ವ್ಯಕ್ತಪಡಿಸಿದರು. ಹೂವಿನಡಗಲಿ, ಮುಂಡ್ರಗಿ, ಗದಗ, ಹುಬ್ಬಳ್ಳಿ, ಧಾರವಾಡ ಮೂಲಕ ಬೆಳಗಾವಿಯನ್ನು ತಲುಪಲಿದೆ ಬಸ್ಸು. ಉತ್ತಂಗಿ ಹೇಳಿ ಕೇಳಿ ಒಂದು ರೈತರ ಗ್ರಾಮ, ರೈತಾಪಿ ವರ್ಗದ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರಿರುವಂತಹ ಗ್ರಾಮ. ಇದು ಅನುಕೂಲವಾಗುತ್ತೆ, ಎಲ್ಲ ಸಾರಿಗೆ ವ್ಯವಸ್ಥೆಗೂ ಕೂಡ ಅತ್ಯಂತ ಅನುಕೂಲಕರವಾಗುತ್ತೆ ಎನ್ನುವಂತಹ ಒಂದು ಅಭಿಪ್ರಾಯವನ್ನು ರಾಜ್ಯ ಈರುಳ್ಳಿ ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಸಿದ್ದೇಶ್ರವರು ಕೂಡ NM ಸಿದ್ದೇಶ್ರವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಪಣಿಯಪ್ಪನವರ ಪಂಪಣ್ಣನವರು ಹಿರಿಯರು, ಗ್ರಾಮದ ಹಿರಿಯರಾದಂತಹ ಪಣಿಯಪ್ಪನವರ ಪಂಪಣ್ಣನವರು ಈ ಒಂದು ನೂತನ ಬಸ್ ಮಾರ್ಗ ಏನಿದೆ ಅದಕ್ಕೆ ಚಾಲನೆಯನ್ನು ನೀಡಿದರು. ಸಂದರ್ಭದಲ್ಲಿ ಕರಿಗಾರ ಕೊಟ್ರಪ್ಪ ಸೇರಿದಂತೆ ರಾಜ್ಯ ಈರುಳ್ಳಿ ಬೆಳೆಗಾರರ ಸಂಘದ ಖಜಾಂಚಿಯಾದಂತಹ ಮುಲಿಮನಿ ಶರಣಪ್ಪ, ಜಿಲ್ಲಾ ಉಪಾಧ್ಯಕ್ಷರಾದ ಯಾತದ ಪ್ರಭು, ಕೊಬ್ಬಜ್ಜಿ ವೀರಣ್ಣ, ಕುಂಟನಗೌಡ್ರು, ದಾನನಗೌಡ್ ಸೇರಿದಂತೆ ಅನೇಕರು ಉತ್ತಂಗಿ ಗ್ರಾಮದ ಬಹುಪಾಲು ಜನ ಈ ಒಂದು ಕಾರ್ಯಕ್ರಮದಲ್ಲಿದ್ದರು. ಆಧುನಿಕ ಸರ್ವಜ್ಞ ಅಂತ ಏನು ಕರೆಯಲಾಗುತ್ತೆ, ರೆವರೆಂಡ್ ಚೆನ್ನಪ್ಪ, ಉತ್ತಂಗಿಯ ರೆವರೆಂಡ್ ಚೆನ್ನಪ್ಪ ಇವರ ಪುತ್ಥಳಿಗೆ ಪೂಜೆಯನ್ನು ಸಲ್ಲಿಸುವುದರ ಮೂಲಕ ಸಾರಿಗೆ ವಾಹನ ಏನಿದೆ ಬಸ್, ಅದಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸಿ ಚಾಲಕರು ಮತ್ತು ಕಂಡಕ್ಟರ್ ಇಬ್ಬರಿಗೂ ಕೂಡ ಸನ್ಮಾನವನ್ನು ಮಾಡುವುದರ ಮೂಲಕ ಸಂಭ್ರಮಿಸಿದರು ಉತ್ತಂಗಿ ಜನ. ಉತ್ತಂಗಿ ಒಂದು ವಿಶೇಷವಾದಂತಹ ಗ್ರಾಮ ಅಂತಲೇ ಹೇಳ್ಬೋದು. ಹೂವಿನಡಗಲಿ ತಾಲೂಕಿನ ವ್ಯಾಪ್ತಿ ಮಟ್ಟಿಗೆ ಒಗ್ಗಟ್ಟಿದೆ, ಒಗ್ಗಟ್ಟಿನ ಪ್ರದರ್ಶನ ಇದೆ.
ನಾವೇನಾದರೂ ಒಂದು ಪಡೆದುಕೊಳ್ತೀವಿ ಅಂದಾಗ ಒಗ್ಗಟ್ಟಿನಿಂದ ಹೋರಾಟವನ್ನು ಮಾಡಿ ಪಡೆದುಕೊಳ್ತಾರೆ. ಈ ಬಸ್ ಸಂಚಾರ, ಬಸ್ ನೂತನ ಮಾರ್ಗ ಯಾವುದೇ ಅಡೆತಡೆಗಳಿಲ್ಲದಂತೆ ಸಾಗಲಿ ಎನ್ನುವಂತಹದ್ದು ನಮ್ಮ